ಮೊದಲನೇ ಸಲ ನಾನು ಮೊದಲನೇ ಪ್ರೀತಿನ ಹೇಳೋಕೆ ಹೋಗ್ತಾ ಇದ್ದೀನಿ. ಬರೀ ಪ್ರಶ್ನೆಗಳೇ ಮುಡ್ತೀವಿ, ಉತ್ತರ ಅವಳೇ ಕೊಡಬೇಕು. ನನ್ನ ಪ್ರೀತಿ ಹೇಗೆ ಶುರುವಾಯಿತು ಅಂದರೆ, ಹಲೋ ಹಾ ಅಣ್ಣ, ಎಲ್ಲಿದ್ದೀರಾ? ಇಲ್ಲೇ ಕಾಲೇಜ್ ಬ್ಯಾಕ್ ಗೇಟಲ್ಲಿ ಇದೀನೋ. ಅಣ್ಣ ಏನಾದರೂ ಎಲ್ಲಿ ಬೇಕು ಅಂದರೆ ಕಾಲ್ ಮಾಡು ಅಂದಿದ್ರಲ್ಲ ಅಣ್ಣ. ಈಗ ಟೈಮ್ ಬಂದಿದೆ ಅಣ್ಣ. ಓ ನನ್ನ ಲಾಕ್ ಮಾಡ್ಕೊಂಬಿಟ್ಟವ್ರಣ್ಣ. ಒಂದು ನಿಮಿಷ ಅಣ್ಣ. ಹಾಂ ಅಣ್ಣ, ಕಾಲಿಗೆ ಕ್ಷಮೆ ಕೇಳಿದ್ರೆ ಮಾತ್ರ ಬಿಡ್ತೀನಿ ಅಂತಿದ್ದಾರೆ ಅಣ್ಣ. ಓಹೋ ನಾನು ಕೇಳಲ್ಲ ಅಣ್ಣ. ಏನ್ ಹೇಳ್ತಿದ್ಯಾ? ಅಣ್ಣ ಪ್ಲೀಸ್ ಕಾಪಾಡೋಣ. ಹಲೋ 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 ಇಡ ಫೋನು. ಹಲೋ ಹಲೋ ಎಷ್ಟ ಮಾತಾಡ್ತಾ? ಇಡ ಫೋನ್. ಅಣ್ಣ ಅಣ್ಣ ಒಂದು ನಿಮಿಷ ಅಣ್ಣ. ಇಡ ಫೋನು. ನನ್ನ ಮಗ ತಮಾಷೆಗೆ ಹೇಳಿದ್ರೆ ಸೀರಿಯಸ್ ಆಗಿ ಫೋನ್ ಮಾಡ್ಬಿಟ್ಟವನೆ. ಏನಾಯ್ತು? ನಮ್ಮ ಜೂನಿಯರು ಹಾಂ, ಏನೋ ಪ್ರಾಬ್ಲಮ್ ಅಲ್ಲಿ ಇದಾನಂತೆ, ಅದಕ್ಕೆ ಫೋನ್ ಮಾಡಿದ್ದಾನೆ. ಅದಕ್ಕೆಲ್ಲ ನಾವು ಹೋಗ್ಬಿಟ್ರೆ ಅಪ್ಪ ಬರೋದು ತುಂಬಾ ಲೇಟ್ ಆಗ್ಬಿಡುತ್ತೆ. ಹೌದಾ? ಬೇಡ, ಅದಕ್ಕೆ ಒಂದು ಕೆಲಸ ಮಾಡು, ಹಾ. ನೀನು ಹೋಗ್ಬಾ. ಹಾಂ ನೀನೇ ಹಾಂ ನೀನು ಕಾಮಿಡಿ ಮಾಡ್ತಾ ಇದೀಯಾ? ನಾನು ಅಲ್ಗೋಗ್ಬಿಟ್ಟು ಯಪ್ಪ ಕಾಮಿಡಿ ಪರ್ಫಾರ್ಮೆನ್ಸ್ ಸಾಕು, ಹೋಗು ಹೋಗೋ. ಅಲ್ಲ ಮಗ, ನಾನು ಹೋಗ್ಬಿಟ್ಟು ಏನ್ ಮಾಡ್ಲು ಅಲ್ಲಿ? ಅಲ್ಲ ಕಣೋ, ಲೋ ಮಗ, ಅವನಲ್ಲಿ ಅಷ್ಟು ಎದುರುತ್ತವ್, ಅವನ್ ಯಾಕೆ ಕಳಿಸ್ದೆ? ಲೋ ಮಗ, ನಿಂಗೆ ಅವನ ಬಗ್ಗೆ ಇನ್ನೂ ಗೊತ್ತಿಲ್ಲ. ಅಲ್ಲೋಗಿ ನೋಡು, ಪಕ್ಕ ಸೀನಿಯರ್ ರಿವರ್ಸ್ ಆಗಿರುತ್ತೆ. ನಮಸ್ಕಾರ ಅಣ್ಣ. ನಮಸ್ತೆ. ಲೋ, ಅವ್ರಿಗೆ ಯಾಕೆ ನಮಸ್ಕಾರ ಮಾಡ್ತೀಯಾ? ಏನ್ ಸೀನಿಯರ್ ಆಗ್ಬಿಟ್ರೆ ನಾವು 4 ಜನ ಇರೋದಿಲ್ಲಿ. ಹೋ, ನೋಡ್ ಮಗ, ನಾವು 4 ಜನ 5 ಜನ ಇದ್ದೀವಿ ಅನ್ನೋದು ಪ್ರಶ್ನೆನೇ ಅಲ್ಲ. ಅವ್ರ ಸೀನಿಯರು, ನಾವು ಜೂನಿಯರು ಅನ್ನೋದು ಪ್ರಶ್ನೆ ಅಲ್ಲ. ಅವರು ನಾವು ಕಷ್ಟದಲ್ಲಿದ್ದಾಗ ಹೆಲ್ಪ್ ಮಾಡಿದಾರೋ, ನಾವು ಅವ್ರ ಕಷ್ಟಕ್ಕೆ ಹೆಲ್ಪ್ ಮಾಡ್ತೀವೋ. ಅದು ಬಿಡು, ಇವನು ನೆನಕ್ಕೆ ಹಿಡ್ಕೊಂಡಿದ್ದೀರಾ? ನಮ್ ಬಾಸ್ನ ಬೈತಾನಣ್ಣ ಇವನು. ಎಂತೆಂತ ಮೂವಿ ಮಾಡಿಲ್ಲ ನಮ್ ಬಾಸು. ಇಂಡಸ್ಟ್ರಿಗೆ ಒಳ್ಳೆ ಹಿಟ್ ಮೂವಿ ಕೊಟ್ಟಿದ್ದಾರೆ. ಅಂತದ್ರಲ್ಲಿ ನಮ್ ಬಾಸ್ನ ಬೈದ್ರೆ ಬಿಡ್ತೀವ ಈ ನನ್ ಮಗನ್ನ? ಎಣ್ಣೆ ಒಡಿಸಿ ಪಾರ್ಟಿ ಕೊಡಿಸಿ ಜಾಲಿ ಮಾಡ್ಸೋಣ ಒಳ್ಳೆ ಫ್ರೆಂಡ್ ಆಗ್ತಾನೆಲ್ಲ ಗೊತ್ತಿಲ್ಲ, ಆದರೆ ಕಷ್ಟ ಅಂದಾಗ ಕೈ ಹಿಡಿಯೋನು ಯಾವತ್ತೂ ಒಳ್ಳೆ ಫ್ರೆಂಡ್ ಆಗಿರ್ತಾನೆ. ಸರಿ, ನಿಂಗೊಂದು ಕ್ವಶನ್. ನಿನ್ನ ಗಾಡಿ ಪೆಟ್ರೋಲ್ ಖಾಲಿಯಾಗಿ ನಿಂತಾಗ ಯಾರಿಗೆ ಕಾಲ್ ಮಾಡ್ತೀಯಾ? ಫ್ರೆಂಡ್ಸ್ಗಾ ಇಲ್ಲ ಸ್ಟಾರ್ಸ್ಗಾ? ಫ್ರೆಂಡ್ಸ್ ಗಣ ತಾನೇ? ನೀನು ಕಾಲ್ ಮಾಡಿದ ತಕ್ಷಣ ಎದ್ವೋ ಬಿದ್ವೋ ಅಂತ ಓಡ್ ಬಂದು ಹೆಲ್ಪ್ ಮಾಡೋರು ಫ್ರೆಂಡ್ಸು. ಫಸ್ಟ್ ಫ್ರೆಂಡ್ಸಿಗೆ ವ್ಯಾಲ್ಯೂ ಕೊಡೋದು ಕಲಿ, ಆಮೇಲೆ ಬೇರೆಯವರು. ಸರಿನಾ? ಲಾಸ್ಟ್ ವಾರ್. ಸರಿ ಕೊಡು, ಶೇಕ್ ಹ್ಯಾಂಡ್ ಕೊಡು. ಹೇಯ್, ಬೇಡವೋ? ಹಾ, ಕೈ ಕೊಡು ಕೊಡು. ಬಾ ಮಗ. ಎಲ್ಲ ಸಾಲ್ವ್ ಆಗಿರ್ಬೇಕಲ್ಲ, ಮತ್ತೆ ಮಗ ಯಾಕೆ ಹಿಂಗಿಟ್ಕೊಂಡ್ ಬರ್ತಾ ಇದೆಯಾ? ನನ್ನ ಹುಡುಗಿ ಜೊತೆ ಬ್ರೇಕಪ್ ಆಯ್ತಣ್ಣ. ಬ್ರೇಕಪ್ ಅಂತೆ? ಬ್ರೇಕಪ್ಪ? ಫಸ್ಟ್ ಇಯರ್ಗೇನು ಲವ್ ಬ್ರೇಕಪ್ಪು ಅಂದ್ಕೊಂಡು ನಿನ್ನ ಜೊತೆನೇ ಇರ್ತಾಳೆ ಅಂದ್ಕೊಂಡಿದ್ದ. ಲವ್ ಯು ಅಂತ ವಾಟ್ಸಪ್ ಸ್ಟೇಟಸ್ ಹಾಕಿದ್ದ. ಹ್ಞೂ ಅಣ್ಣ. ಈಗೇನು ಹಾಕಿದ್ಯಾ? ಫಕ್ ಯು ಅಂತ ಹಾಕಿದ್ದೀನಿ ಅಣ್ಣ. ಈ ಕಾಲದಲ್ಲಿ ಲವ್ ಎಷ್ಟು ಬೇಗ ಆಗುತ್ತೋ ಬ್ರೇಕಪ್ಪು ಅಷ್ಟೇ ಬೇಗ ಆಗುತ್ತೆ. ನಮ್ಮ ಕಾಲದಲ್ಲೆಲ್ಲ ಹಿಂಗಿರ್ಲಿಲ್ಲಪ್ಪ, ಬರೀ ಕಣ್ಣಲ್ಲೇ ಮಾತಾಡ್ತಿದ್ವಿ. ನಿಮ್ಮ ಕಾಲನ ಅಣ್ಣ? ಐ ಮೀನ್ 6 to 7 years ಬ್ಯಾಕ್. ಹಾಂ, ಎಸ್. ಎಕ್ಸಾಂಪಲ್, ಈ ರೋಡ್ ನೋಡು, ಖಾಲಿ ಅಣ್ಣ. ಹಾಂ ತಾನೇ? 6 ರಿಂದ 7 ವರ್ಷ ಮುಂಚೆ ಬಂದಿದ್ರೆ ಈ ರೋಡ್ ಫುಲ್ಲು ಬೇಬ್ಸ್. ಈಗ ನೋಡು, ಖಾಲಿ ಇದೆ. ಯಾಕೆ ಹೇಳು? ಯಾಕಣ್ಣ? ಅವಾಗ ನಾವು ಮೊಬೈಲ್ ಯೂಸ್ ಮಾಡ್ತಾ ಇರಲಿಲ್ಲ ಕಣೋ. ಫ್ರೆಂಡ್ನ ಮೀಟ್ ಆಗಬೇಕು ಅಂದರೆ ಕಾಯ್ತಾ ಇದ್ವಿ ಬಂದು. ಆದರೆ ಈಗ ಶಾಪಿಂಗು ಆನ್ಲೈನು, ಫುಡ್ಡು ಆನ್ಲೈನು. ಫ್ರೆಂಡ್ನ ಮೀಟ್ ಆಗಬೇಕಾ? ವಾಟ್ಸಪ್ಪಲ್ಲಿ ಲೊಕೇಶನ್ ಶೇರ್ ಮಾಡಿ ಕಟ್ ರೂಟಲ್ಲಿ ಬಂದು ಮೀಟ್ ಆಗ್ತಾರೋ? ಕೆಟ್ಟೋಗ್ಬಿಟ್ಟಿದೆ ಕಾಲ, ಸರಿ ಇಲ್ಲ. ಅದಕ್ಕೆ ನಾವಿನ್ನೂ ಲವ್ ಮಾಡಿಲ್ಲ. ನಾರ್ಮಲಾಗಿ ಎಲ್ಲ ಹುಡುಗಿರು ವೈಡಲ್ಲಿ ಕಂಡ್ರೆ ಇವಳು ಅಲ್ಟ್ರಾ ಕ್ಲೋಸಪ್ಪಲ್ಲಿ ಕಾಣಿಸಿಲ್ಲ. ಒಂಚೂರು ವೈಡಲ್ಲೂ ನೋಡಬೇಕು ಅನ್ನಿಸ್ತು, ಇನ್ನೊಂಚೂರು ವೈಡು. ಪರ್ಫೆಕ್ಟ್. ಆಹಾ, ಏನಿದ್ದಾಳೆ! ಆಹಾ, ಬೊಂಬೆ. ಏನೋ? ಏನಿಲ್ಲ. ಏನಿಲ್ವಂತೆ? ಏನಿಲ್ಲ. ಬಸ, ನೀನು ಹೋಗಿರೋ, ನಾನು ಸಿಗ್ತೀನಿ. ಗಾಡಿ ಕೊಡು. ಕೆಲಸ ಇದೆ, ಹೋಗ. ಲೋ ಮಗ, ಗಾಡಿನಲ್ಲಿ ನಂದು ಶೇರ್ ಇದೆ, ಮರಿಬೇಡ. ಮರೆಯಲ್ಲ. ಬೈಕಲ್ಲಿ ಹೋಗ್ಬೋದು ಅಂತ ನಿನ್ನ ನಂಬ್ಕೊಂಬಂದಲ್ಲ.
ಸತ್ಯ ಯಾರು ನೋಡಲಿಲ್ಲ. ಎಸ್ ಇವಳೆ. ಹಾಂ ಏನು ಮಾತಾಡ್ತ. ಹಾಯ್, ಐ ಆಮ್ ಆನಂದ್. ಆ್ಯಂಡ್ ಯು? ಎಸ್. ಹಾಯ್. ಇಲ್ಲಪ್ಪ ಚಾಕ್ಲೇಟು. ಎಸ್ ಎಸ್ ಎಸ್. ಓ ಮೌನ. ಲೇ, ನೀನೇ ಯಾವಾಗ ಬಂದ? ಅವಕ್ಕಿ ಕಾಳಕೊಂಡು ಬಿಳಿಸ್ಕೊತಾ ಇದೆಯಲ್ಲಪ್ಪ, ಅವಾಗಲೇ ಬಂದು. ಓ, ಅವಾಗ ಬಂದ. ಅಂದ್ರು ಸಾಹೇಬ್ರು ಏನೋ ಲವ್ ಬಗ್ಗೆ ಭಯಂಕರ ಫಿಲಾಸಫಿ ಹೊಡಿತಾ ಇದ್ದಂಗಿತ್ತು. ಅದು ಅಯ್ಯೋ ಸಿಗಾಕಬಿಟ್ನಲ್ಲಪ್ಪ. ಏನೇ ಆಗ್ಲಿ, ಅದಕ್ಕೆ ಮಾತ್ರ ಸೂಪರ್ ಆಗಿದ್ದಾಳು. ಹೌದೇನೋ? ಹಾಕೋ ಸ್ಟೆಪ್ಪು ಮಗ. ಥ್ಯಾಂಕ್ಸ್ ಅಲಾಟ್ ಕಣೋ. ಅಂದ್ರು ನೀನು ಎಂತ ಕಲಾಕಾರ ಹೇಳು. ಅಲ್ಲ ಮಗ, ಒಂದೇ ದಿವಸದಲ್ಲ ಅದು ಹೆಂಗ್ ಪಟಾಯಿಸ್ಕೊಂಡ್ಬಿಟ್ಟೆ ಅಂತ. ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ಅವಳು ನನ್ನ ಐ ಕಾಂಟ್ಯಾಕ್ಟ್ ಇಂಪ್ರೆಸ್ ಆದ್ಲು ಅನ್ಸುತ್ತೆ. ಈ ಸಲ ಕಪ್ ನಮ್ದೆ. ಡಬ್ಬ ನನ್ನ ಮಗ. ಡೈಲಿ ಅವಳು ನೇಚರ್ ಚಿತ್ರ ಬಿಡ್ಸಕ್ ಬರ್ತಾ ಇದ್ಲು. ನಾನು ಅವಳ ಚಿತ್ರನ ಕಣ್ ತುಂಬ್ಕೊಳಕ್ ಹೋಗ್ತಾ ಇದ್ದೆ. ನಾನು ಅವಳನ್ನ ಮಾತಾಡ್ತಿರ್ಲಿಲ್ಲ, ಆದರೂ ನಾವಿಬ್ರು ಮಾತಾಡ್ತಿದ್ವಿ. ಹೊಸ ಕಾರ್ಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿ ನೈಸ್ ರೋಡಲ್ಲಿ ಬಿಟ್ಟಂಗಾಯ್ತು ನನ್ನ ಪರಿಸ್ಥಿತಿ. ಆಹಾ, ನಿನ್ ತುಟಿ, ಸಿಗರೇಟ್ ಸೇದಿ ಸೇದಿ ಸೀದೋಗಿದೆ. ನಿನ್ ಕಣ್ಣು ಎಣ್ಣೆ ತುಂಬ್ಕೊಂಡು ತೇಲಾಡ್ತಾ ಇದೆ. ಲೋ ಬುಸ,
ನಾನು ಪ್ರಪೋಸ್ ಮಾಡಿದ್ರೆ ಅವಳು ಒಪ್ಕೊಂತಾಳಲ್ವೇನೋ? ನಾವು ಸೊಳ್ಳೆಗಿಂತನೂ ಜಾಸ್ತಿ ಕಾಟ ಕೊಡ್ತೀಯಲ್ಲ, ನಿಜವಾಗ್ಲೂ ಒಪ್ಕೋತಳ್ಕೊಳ್ಳೋ. ನಾವು ಗುಬ್ರ ಹಾಕೊಂಡು ಸುಮ್ಮನೆ ಮಲ್ಕೊಳ್ಳೋ. ಗುಡ್ದಂಜನಯ್ಯ, ನಿನ್ನೆ ನಂಬಿದ್ದೀನಿ ಅಂದ ಮಾತ್ರಕ್ಕೆ ನಾನು ಸಿಂಗಲ್ ಆಗಿರ್ತೀನಿ ಅಂದ್ಕೋಬೇಡ. ಪ್ರಪೋಸ್ ಮಾಡಕ್ಕೆ ಹೋಗ್ತಿದ್ದೀನಿ, ಧೈರ್ಯ ಕೊಡಪ್ಪ. ಮೊದಲನೇ ಸಲ ನಾನು ಮೊದಲನೇ ಪ್ರೀತಿನ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಮನಸ್ಸಲ್ಲಿ ಬರೀ ಪ್ರಶ್ನೆಗಳೇ ಮೂಡ್ತಿವೆ, ಉತ್ತರ ನನಗೇನು ಬೇಕೋ ಅದೇ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಹಾಯ್ ಮೌನ, ತಿಂಡಿ ಆಯ್ತಾ? ಮೌನ, ಈ ಹೆಡ್ ನೋಡಿಂಗು, ಸ್ಲಿಪ್ ಎಕ್ಸ್ಚೇಂಜು ಇವತ್ತಿಗೆ ಸಾಕು ಮೌನ. ನಿನ್ನ ವಾಯ್ಸ್ ಕೇಳಬೇಕು ಅಂತ ಬಂದಿದ್ದೀನಿ, ನಿನ್ನ ಜೊತೆ ಮಾತಾಡಬೇಕು ಅಂತ ಬಂದಿದ್ದೀನಿ. ಮಾತಾಡು ನನ್ನ ಹತ್ರ. ತುಂಬ ದಿನದಿಂದ ನಿಂಗೊಂದು ಮಾತು ಹೇಳಬೇಕು ಅಂತ ಅಂದ್ಕೊತಿದ್ದೆ, ಬಟ್ ನೀನು ನೋಡಿದ ತಕ್ಷಣ ಎಲ್ಲ ಮರೀತಿದ್ದೆ. ಅದಕ್ಕೆ ಇವತ್ತಾಗಿದ್ದಾಗಲಿ ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ. ನೀನು ಕಣ್ಣು ನೋಡ್ದಾಗಿಂದ ಕಣ್ಮುಚ್ಚಿ ನಿದ್ದೆ ಮಾಡಿಲ್ಲ. ಇದಕ್ಕೆ ಅಂತ ಇಸ್ಕಾನ್ ಟೆಂಪಲ್ಗೂ ಹೋಗಿದ್ದೆ, ಸ್ಪೆಷಲ್ ಪೂಜೆ ಮಾಡಿಸ್ಕೊಂಬಂದೆ. ಹೇ, ತಪ್ಪು ತಿಳ್ಕೊಬೇಡ, ಎನರ್ಜಿ ಬರಲಿ ಅಂತ ಅಷ್ಟೇ. ಅಯ್ಯೋ, ಏನೇನೋ ಮಾತಾಡ್ತಾ ಇದ್ದೀನಿ, ಮಾತಾಡೋ ಟೈಮಲ್ಲಿ ಮಾತಾಡ್ತಾ ಇನ್ನೂ ಟೈಮ್ ವೇಸ್ಟ್ ಮಾಡಬಾರ್ದು. ಮೌನ, ಐ ಲವ್ ಯು. ಯಾಕೆ ಮೌನ ಸುಮ್ಮನೆ ಅದೇ? ನನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳಿದೆ, ಪ್ರಪೋಸು ಮಾಡಿದೆ. ಅಟ್ಲೀಸ್ಟ್ ರೆಸ್ಪಾಂಡ್ ಮಾಡು ಮೌನ. ಪ್ಲೀಸ್ ಮೌನ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳು ಮೌನ, ಪ್ಲೀಸ್. ಯಾಕೆ ಮಾತು ಬರಲ್ವ ನಿನಗೆ? ಕಾಮಿಡಿ ಮಾಡ್ತಾ ಇದೆಯಲ್ಲ ನೀನು. ಪ್ಲೀಸ್ ಮೌನ, ಮಾತಾಡು ಮೌನ, ಪ್ಲೀಸ್ ಮೌನ, ಅಟ್ಲೀಸ್ಟ್ ರೆಸ್ಪಾಂಡ್ ಮಾಡು ಮೌನ, ಸಾಕು, ಪ್ಲೀಸ್ ಪ್ಲೀಸ್ ಮೌನ. ಎಕ್ಸ್ಪೀರಿಯನ್ಸ್ ಆಗಿರೋ ನನ್ನ ಫ್ರೆಂಡ್ ಹೇಳ್ತಾ ಇದ್ದ, ಫಸ್ಟ್ ಲವ್ ನಿನ್ನ ಕಂಪ್ಲೀಟಾಗಿ ಚೇಂಜ್ ಮಾಡುತ್ತೆ. ನೀನು ಎಷ್ಟೇ ಪ್ರಯತ್ನ ಪಟ್ಟರು ಆ ಫೀಲಿಂದ ನಿನಗೆ ಹೊರಗೆ ಬರೋಕ್ಕಾಗಲ್ಲ ಅಂತ. ಅದು ನಿಜನೇ, ಆಗ್ತಿಲ್ಲ. ಕನ್ನಡಿಲಿ ನಾನು ನೋಡ್ಕೊಂಡಾಗ ಇವಳಿಗೆ ಪ್ರೀತಿ ಪಡ್ಕೊಳ್ಳೋಷ್ಟು ಅರ್ಹತೆ ಇಲ್ಲ ಅನ್ನಿಸ್ತು.
ಇದುವರೆಗೂ ನಾನು ಆಸೆ ಪಟ್ಟಿದ್ದೇನು ಹೇಳ್ಕೊಳಕ್ಕಾಗಿಲ್ಲ. ನೀನು ನನಗೆ ಎಲ್ಲದಕ್ಕಿಂತ ಇಷ್ಟ ಅಂತ ನಾನು ಹೇಗೆ ಹೇಳಲಿ? ಲೋ ಮಗ, ಯಾಕೋ ಬೇಜಾರಾಗಿದೆಯಾ? ಒಂದು ಪೆಗ್ ಹಾಕು. ನಂಗೆ ಇಂಟ್ರೆಸ್ಟ್ ಇಲ್ಲ ಕಣೋ, ನೀನು ಹೊಡಿ. ನಂಗೆ ಗೊತ್ತು ಮಗ, ನೀ ಹ್ಯಾಪಿ ಮೂಡಲ್ಲಿದ್ದಾಗ ಮಾತ್ರ ಬೂಸ್ ಮಾಡೋದು ಅಂತ ಅಂದರು. ನನಗೋಸ್ಕರ ಒಂದೇ ಒಂದು ಪೆಗ್ಗು ಬೇಡ ಪ್ಲೀಸ್, ಒಂದೇ ಒಂದು. ಹೇಳೀಗ ಏನಾಯಿತು? ಏನು ಹೇಳಲಿ, ಅವಳನ್ನೇ ಇಷ್ಟಪಟ್ಟೆ, ಅವಳ ಜೊತೆನೇ ಇರಬೇಕು ಅಂದ್ಕೊಂಡೆ. ನನ್ನ ಟ್ರೂ ಲವ್ ಅಲ್ವಾ. ನಾನು ಅವಳಿಗೆ ಪ್ರಪೋಸ್ ಮಾಡಿದಾಗ ನೀನು ಇಷ್ಟ ಇಲ್ಲ, ನನ್ನ ಹಿಂದೆ ಬರಬೇಡ, ಹೋಗ್ಬಿಡು ಅಂದಿದ್ರೆ ಹೇಗೋ ಮರ್ತ್ಬಿಟ್ಟು ಸುಮ್ಮನಾಗ್ತಿದ್ದೆ. ಆದರೆ ಅವಳು ನನಗೆ ಮಾತು ಬರಲ್ಲ, ನನ್ನಿಂದ ನಿನ್ನ ಲೈಫ್ ಹಾಳಾಗಬಾರ್ದು, ಯೋಚನೆ ಮಾಡಿ ಡಿಸೈಡ್ ಮಾಡು ಅಂತ ಬರ್ದಿಟ್ಟು ಹೋದ್ಲು. ಯೋಚನೆ ಮಾಡಿದ ಪ್ರತಿಯೊಂದು ಸಲನೂ ನನ್ನ ಮನಸ್ಸಲ್ಲಿ ಅವಳೇ ಇರೋದು ಅಂತ ಗೊತ್ತಾಯ್ತು. ಅವಳಿಲ್ಲದೆ ನನ್ನ ಜೀವನ ಊಹೆ ಮಾಡ್ಕೊಳಕ್ಕೂ ಆಗ್ತಿಲ್ಲ ಕಣೋ, ಆಗ್ತಿಲ್ಲ. ಮಾತು ಬೆಳ್ಳಿ, ಮೌನ ಬಂಗಾರ. ಕಪ್ಪುಗಾಗೋ ಬೆಳ್ಳಿಗಿಂತ ಚಿನ್ನದ ಗಟ್ಟಿನೇ ಬೇಕು. ಎಸ್, ಚಿನ್ನದ ಗಟ್ಟಿನೇ ಬೇಕು. ಹಾಯ್ ಬೂಸಾ. ಹೇ ಹಾಯ್ ಮಗ. ಹಾಂ, ಏನೋ ನೆನ್ನೆ ತನಕ ಫುಲ್ ಪ್ಯಾತೋ ಮೂಡಲ್ಲಿದ್ದವ್, ನೀವು ಫುಲ್ ಹ್ಯಾಪಿಯಾಗಿ ಬಂದ್ಬಿಟ್ಟಿದ್ಯಲ್ಲ. ಸಕ್ಸಸ್. ಮಗ, ಏನ್ ಸಕ್ಸಸ್ಸು? ಲವ್ ಸಕ್ಸಸ್. ಲವ್ ಸಕ್ಸಸ್? ಏನಾಯ್ತು? ಅದು ಹೇಳ. ಅದು ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೇಳಲ್ಲ ಪ್ಲೀಸ್. ಹೇಳ್ತೀನಿ, ನೀನು ಹಿಂಗೆಲ್ಲ ಆಡ್ಬೇಡ. ಸರಿ ಆಯ್ತು, ಹೇಳು. ಅದು ಇವತ್ತು ಬೆಳಿಗ್ಗೆ ಹೂವು ತಂದು ಪ್ರಪೋಸ್ ಮಾಡಕ್ ಹೋದ್ನಾ? ಹೌದಾ? ಮಗ, ಹೇಳು ಮಗ, ಇಮೇಜಿನ್ ಮಾಡ್ಕೋತಾ ಇದ್ದೀನಿ. ಹಾ, ಮಾಡ್ಕೊ ಮಗ ಇನ್ಶರ್ಟ್ ಮಾಡ್ಕೊಂಡು ಹೋಗಿದ್ದಾ? ನಾನು ಯಾವತ್ತೂ ಮಾಡಿದ್ದೀನಿ. ಹಾ ಕರೆಕ್ಟ್, ಇಮ್ಯಾಜಿನೇಷನ್ ಅಲ್ಲಿ ಇದ್ದೀನಿ. ಹೇಳು. ಅಲ್ಲೋಡು, ಹಾ ಮಾಡ್ಕೊಂತಿದ್ಯಾ? ಇವತ್ತು ಬೆಳಿಗ್ಗೆ ಹೋದ್ನಾ? ಹಾಂ, ನಾನಿಷ್ಟ ಇಲ್ವಾ ನಿನ್ಗೆ? ಹಾ, ಇಷ್ಟ ಆಯ್ತು ಮಗ. ಪಕ್ಕ ಫುಲ್ ಸಿನಿಮ್ಯಾಟಿಕ್ ಅನ್ನು. ಹಂಗೇನಿಲ್ಲ, ನ್ಯಾಚುರಲ್ ಆಗೇ ನಡೀತು. ನಾನು ನಿನ್ಗೆ ಹಂಗೆ ಎಕ್ಸ್ಪ್ಲೈನ್ ಮಾಡಿದೆ ಅಷ್ಟೇ. ಇಲ್ಲ ಮಗ, ಪಕ್ಕ ಸಿನಿಮ್ಯಾಟಿಕ್ ಇದು. ಅಯ್ಯೋ, ನೀನ್ ನ್ಯಾಚುರಲ್ ಆಗಿ ಅಂತ ಹೇಳ್ತ. ನ್ಯಾಚುರಲ್
ಪಕ್ಕಾ ನ್ಯಾಚುರಲ್ ಅಂದ್ರು ಹೆಂಗ್ ಮಗ ಇದೆಲ್ಲ? ನಾವು ಗೊತ್ತಲ್ಲ. ಎದೆಯ ಬಡಿತವಿದು ಯಾಕೋ ಏರುತ್ತಿದೆ, ಹುಡುಗ ಜಾರುತ್ತಿದೆ ಮನಸ್ಸು ನಿನ್ನೆಡೆ, ಮಾತು ಹೇಳದನು ಮೌನ ತಿಳಿಸುತ್ತಿದೆ, ಕಣ್ಣ ಸನ್ನೆಯಲೇ ನೀವುದು ಸುಮ್ಮನೆ, ಬೆರಳಲಿ ನಿನ್ನ ಹೆಸರನು ಗೀಚುತ್ತಾ ಮರೆತೆ ನನ್ನನು, ಆನಂದ ಆಶ್ಚರ್ಯ ಇಂದು ನನ್ನಲ್ಲಿ, ಎಂದು ಇರಲಿ ಮಳೆ ಬೆಲ್ಲು ನನ್ನ ಬಾಳಲಿ. ಅಯ್ಯೋ 2 ದಿನ ಆಯ್ತು ನೋಡಿ, ತಡ್ಕೊಳಕ್ಕಾಗ್ತಾಯಿಲ್ಲ. ಅಯ್ಯೋ ಬೇಡ ಬೇಡ ಬೇಡ. ಅಯ್ಯೋ ಏನೇನೋ ಮಾಡ್ತಾ ಇದ್ದೀನಿ. ಐ ಶುಡ್ ಕಂಟ್ರೋಲ್. ಕೂಲ್. ಟೇಕ್ ಎ ಡೀಪ್ ಬ್ರೀತ್. ನಗರ ಮುಖೆ. ಅವಳ ಜೊತೆ ಇದು ಪ್ರತಿಯೊಂದು ಕ್ಷಣನೂ ನನ್ನ ಕಣ್ಣಲ್ಲಿ ಹಚ್ಚಾಗ್ದಂಗಿದೆ. ನಾನು ಪ್ರೀತಿಸಿದ ಹುಡುಗಿ ಅವತ್ತು ಫಸ್ಟ್ ಟೈಮ್ ನನ್ನ ಹಗ್ ಮಾಡೋದು ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಕ್ಷಣದ ಪರಿವಿಲ್ಲ, ದಿನದ ನೆನಪಿಲ್ಲ, ಸೋತಿರುವೆ ನಿನ್ನ ಕಣ್ಣ ದಾಳಿಗೆ, ಏನಾದರೇನು ಜೊತೆಗಿರುವೆ ನಾನು, ಬೇರೇನು ಬೇಕು ನಮ್ಮ ಬಾಳಿಗೆ, ಕನಸಲು ನಿನ್ನ ಹೆಸರನು ಜಪಿಸುವ ಹುಚ್ಚು ಪ್ರೇಮಿಗೆ, ಸರಿಸಾಟಿ ಬೇರಿಲ್ಲ ಇನ್ನೀ ಜಗದೊಳು, ನೀನೇ ಇನ್ನು ನೈದಿಲೆಯು ನನ್ನ ಮನದೊಳು. ನಾನು ಅವಳಿಗೆ ಏನೂ ಗಿಫ್ಟ್ ಕೊಟ್ಟಿರಲಿಲ್ಲ. ಅವತ್ತು ಕೊಡಬೇಕು ಅನ್ನಿಸ್ತು. ಅವಳಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನನಗೆ ಕೊಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಸರಿ ಮೌನ, ನೀನು ಹೊರಡ್ತೀಯಾ? ನಾನು ಹೊರಡ್ತೀನಿ. ಓಕೆ, ಬಾಯ್. ಓ ಅಯ್ಯೋ ಮರ್ತೇ ಬಿಟ್ಟೆ. ನೀನು ನೋಡ್ತಿದ್ರೆ ಎಲ್ಲ ಮರ್ತೋಗ್ಬಿಡುತ್ತೆ. ಬಾಯ್. Sabes que ya llevo un rato mirando. ನನ್ನ ಹೆಸರು ನೀನು ಮೌನ
ಆ.